ಭಗವಂತನ ನಾಮ ಸಂಕೀರ್ತನ, ಈ ಭಾಗವತ ಧರ್ಮಾನುಷ್ಠಾನ ಎಂತಹ ಅಶಕ್ತರಿಗೂ ಸಾಧನದ ಆರಂಭ ಆಗ್ತಕ್ಕಂಥದ್ದು ಅಲ್ಲಿಂದ ಇದೆ. ಆ ನಾಮ ಸಂಕೀರ್ತನದ ಭಾಗವತ ಧರ್ಮದಿಂದ ಏನು ನಮಗೆ ಲಾಭ, ಏನು ಸಿಗ್ತದೆ ಅಂತಂದರೆ, ಸಿಗೋದಿರಲಿ, ಏನು ತಪ್ಪುತ್ತದೆ ಮೊದಲು ಅದನ್ನು ವಿಚಾರ ಮಾಡಿರಿ. ನರಕ ದುಃಖ ನಿವರ್ತಕತ್ವ ರೂಪ ಮಹಿಮಾ ನಮಃ. ನಾವು ನಿತ್ಯ ಬದುಕ್ತಕ್ಕಂತಹ ಜೀವನವನ್ನು ನೋಡಿಕೊಂಡ್ರೆ ಎಷ್ಟು ನರಕ ದುಃಖ ಇದೆ, ಅದರ ಕಲ್ಪನಾ ಇಲ್ಲ. ಅಂತಹ ಆ ನರಕ ದುಃಖದ ಪರಿಹಾರ ಭಗವನ್ ನಾಮೋಚ್ಚಾರಣದಿಂದ ಮಾತ್ರ ಸಾಧ್ಯ ಇದೆ. ಅದನ್ನು ಮೊದಲು ತಿಳಿಸ್ತಾ ಇದ್ದಾರೆ. ತಸ್ಮಾತ್ ಪುರೈವಾಶ್ವ್ಯಃ ಪಾಪ ನಿಷ್ಕೃತೌ ಯತೇತ ಮೃತ್ಯೋಃ ಅವಿಪದ್ಯದಾತ್ಮನಃ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ಭಿಷಕ್ ಚಿಕಿತ್ಸೆ ತನುಜಾಂ ನಿದಾನವಿತೆ. ಹೇಗೆ ಭಿಷಕ್ ಅಂದ್ರೆ ವೈದ್ಯ, ಚಿಕಿತ್ಸಾವನ್ನು ಮಾಡಬೇಕಾದರೆ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ, ಆಗಿರತಕ್ಕ ದೋಷ ಅದು ಸಣ್ಣದೋ ದೊಡ್ಡದೋ ಅವುಗಳನ್ನೆಲ್ಲ ಚೆನ್ನಾಗಿ ಪರಾಮರ್ಶೆ ಮಾಡಿ ಅದರ ರೋಗದ ಪರಿಹಾರವನ್ನೇ ನಡೆಸ್ತಕ್ಕಂಥ ಒಂದು ಚಿಕಿತ್ಸೆ ಕೊಡೋದಿದೆಯೋ, ದೃಷ್ಟಾಂತ ಲೋಕದಲ್ಲಿದೆಯಷ್ಟೇ. ಹಾಗೆ ಆಶು ಬೇಗನೆ ಚಿಕಿತ್ಸೆ ಮಾಡ್ಕೋಬೇಕು. ಯಾವುದಕ್ಕೆ? ನರಕದ ಭಯ ತಪ್ಪಿಸ್ಕೊಳ್ಳಿಕ್ಕೆ. ತಸ್ಮಾತ್ ಪುರೈವ, ನರಕಕ್ಕೆ ಹೋದ ಮೇಲೆ ಏನು ಮಾಡೋಣ ಅಂತ ವಿಚಾರ ಮಾಡಬೇಡ್ರಿ. ಅಲ್ಲಿ ಹೋದ್ಮೇಲೆ ಯಾವ ಚಿಕಿತ್ಸೆ ಇಲ್ಲ, ಅನುಭವಿಸೋದೇ ಚಿಕಿತ್ಸೆ. ಗೊತ್ತಾಯ್ತಲ್ಲ? ಪುರೈವ ಮೊದಲೇನೆ, ಆಶು ನಾಳೆ ನಾಡೋದು ಅನ್ಬೇಡ್ರಿ, ಬೇಗ ಇವತ್ತೇ. ಯಾಕೆ ಅಂತಂದರೆ ಆಯುಷ್ಯ ಅಲ್ಪತ್ವ, ಆಯುಷ್ಯ ಅಲ್ಪ ಇದೆ, ಮುಂದೆ ಮಾಡ್ತೀವಿ ಅಂತ ಅನ್ನೋ ರೀತಿಯಿಂದ ಚಿಕಿತ್ಸಾಕ್ಕೆ ವಿಚಾರ ಮಾಡೋದಲ್ಲ. ಯಾವುದಕ್ಕೆ ಚಿಕಿತ್ಸೆ? ಪಾಪ ನಿಷ್ಕೃತೋ, ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ಯತೇತ ಮೃತ್ಯೋಃ ಅವಿಪದ್ಯದಾತ್ಮನಃ, ಅಂದರೆ ನರಕಾದಿ ಅನರ್ಥವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮೊದಲೇ ಚಿಕಿತ್ಸೆ ಮಾಡಬೇಕು. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಹ, ವ್ಯಾಖ್ಯಾನ ಮಾಡುತ್ತಾರೆ. ಅಲ್ಪ ಆಯುಷ್ಯ ಇದೆ. ಕಲವು ಅಸ್ಮಿನ್ ಯುಗೇ ಜನಾಃ ಮಂದಾಃ ಸುಮಂದಮತಯಃ ಮಂದಭಾಗ್ಯಾಃ ಹ್ಯುಪದ್ರುತಾಃ. ಅಲ್ಪರಿದ್ದಾರೆ ಜೀವರು, ಯೋಗ್ಯತೆ ಅಲ್ಪ, ಅವರ ಸಾಧನ ಅಲ್ಪ, ಅವರ ಬುದ್ಧಿ ಅಲ್ಪ, ನಾನಾ ವಿಧ ವಿಘ್ನಗಳು ಬಹಳ ಇದ್ದಾವೆ. ಆದ್ದರಿಂದ ಯಾವ ಒಂದು ದೋಷ ನಮ್ಮಿಂದ ಆಗ್ತಾ ಇದೆ ಅದಕ್ಕೆ ಯೋಗ್ಯವಾದಂತಹ ಪ್ರಾಯಶ್ಚಿತ್ತಾದಿ ಚಿಕಿತ್ಸೆಗಳನ್ನೇ ಬದುಕಿರುವಾಗಲೇ ಅದನ್ನು ನಾವು ನಡೆಸ್ತಕ್ಕಂಥದ್ದು ಕರ್ತವ್ಯ ಇದೆ ಅಂತ ಭಾಗವತ ತಿಳಿಸಿದ್ದೀವಿಯಲ್ಲ. ಆ ಅಂಶದಿಂದ ನಾಮ ಪ್ರಕರಣವನ್ನೇ, ನಾಮ ಪ್ರಶಂಸಾ ಪ್ರಕರಣವನ್ನು ತಿಳಿಸ್ತಾ ಇದ್ದಾರೆ.